ನಮ್ಮ ಮಕ್ಕಳಿಗೆ ಏನಾದರೂ ಆದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನಾಯ್ತು ಅಂತ ಹೇಳಿ. ಆಚಾರ್ಯರೇ, ನನ್ನ ಮಗನಿಗೆ ಏನಾಯ್ತು? ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದಾರೆ. ಮಕ್ಳಿಗೆ ವಿದ್ಯೆ ಕೊಡ್ತೀನಿ, ಊಟ ಕೊಡ್ತೀನಿ ಅಂತ ಏನ್ ಕೊಟ್ರಿ ನೀವು? ಏನಾದ್ರು ಆದ್ರೆ ಸುಮ್ಮನೆ ಬಿಡಲ್ಲ. ಏನಾಯ್ತು ಹೇಳಿ ಆಚಾರ್ಯರೇ. ಆಚಾರ್ಯರೇ, ನಮಗೂ ಗೊತ್ತಿಲ್ಲ. ನಿತ್ಯ ಊಟ ಮಾಡೋ ಹಾಗೆ ಮಾಡಿದ್ರು. ಈಗ ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾರೆ. ನಾವು ಏನೇನೋ ಔಷಧೋಪಚಾರ ಮಾಡಿದ್ವಪ್ಪ, ಆದ್ರೆ ಏನೂ ಪ್ರಯೋಜನ ಆಗ್ತಿಲ್ಲ. ವಿದ್ಯಾಪೀಠದ ಮಕ್ಕಳನ್ನ ಈ ವಾಮನನೇ ನೋಡ್ಕೊಳ್ಳೋದು. ಆಚಾರ್ಯರೇ, ನೀವು ನನ್ನ ಮೇಲೆ ಹೇಳ್ಬೇಡಿ. ಮತ್ತೆ ಪಾಠ ಮಾಡೋರು ನೀವು, ಅಡುಗೆ ಮಾಡೋರು ನೀವು, ತಿನ್ಸೋರು ನೀವು. ನಾನೇನಿದ್ರು ತಿಂದಿದ್ದನ್ನ ತೊಳೆದಿಡೋದು. ನೀವು ಹೇಳಿದ ಕೆಲಸ ಮಾಡೋದಷ್ಟೇ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ ಅಂತ ನಾನು ಎಲ್ಲಿ ಹೇಳಿದೆ ವಾಮನ? ನಡೆದಿದ್ದ ಘಟನೆ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳ ಜೀವಕ್ಕೆ ಏನಾದರೂ ತೊಂದರೆ ಆದ್ರೆ ನಿಮ್ಮನ್ನ ಜೀವ ಸಹಿತ ಬಿಡ್ತೀವಿ ಅನ್ಕೋಬೇಡಿ. ಶ್ರೀಹರಿ ಶ್ರೀಹರಿ, ಇದೆಂಥ ಪ್ರಮಾದ ಆಗೋಗಿದೆ. ಇದನ್ನು ಮೊದಲೇ ಹೇಳಬೇಕಿತ್ತಲ್ವ ಭೋಗೇಂದ್ರ? ಪಾಪ ವಯಸ್ಸಾದ ಶಾಂಭಟ್ರು ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ? ಅವ್ರಿಗೆ ನಿಭಾಯಿಸೋ ಶಕ್ತಿ ಇಲ್ಲ ಗುರುಗಳೇ. ಅವ್ರಿಗೆ ಮರವಿನ ಸಮಸ್ಯೆ. ಅವ್ರ ತಪ್ಪಿಂದನೇ ಇಷ್ಟೆಲ್ಲ ಆಗಿರೋದು. ಅವರು ತಿಳಿದವರು, ಬೇಕು ಅಂತ ಈ ರೀತಿ ತಪ್ಪು ಮಾಡಿರೋದಿಲ್ಲ. ಹೇಗೋ ಆಗಿ ಹೋಗಿದೆ. ಗುರುಗಳು ಮನಸ್ಸು ಮಾಡಿದರೆ ಮಾತ್ರ ಮಹಾರಾಜರ ಸಮಸ್ಯೆ ಪರಿಹರಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆಯಾ? ಈಗ ಬೇರೆ ದಾರಿ ಏನಿದೆ? ಒಂದು ಕೆಲಸ ಮಾಡಿ, ಗುರುಗಳಿರೋ ಕಡೆ ಮಹಾರಾಜರನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿ. ಅಯ್ಯೋ ಗುರುಗಳೇ, ಅದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಆದರೆ ನೀವು ಮನಸ್ಸು ಮಾಡಿದ್ರೆ ಎಲ್ಲನೂ ಸಾಧ್ಯ ಆಗುತ್ತೆ. ಏನು? ಸುಧೀಂದ್ರ ತೀರ್ಥ ಗುರುಗಳು ಮಾಡಬೇಕಾಗಿರೋ ಕೆಲಸ ನನ್ನಿಂದ ಆಗತ್ತಾ? ಅವರು ದೈವಿ ಪುರುಷರು, ಅಪರೋಕ್ಷ ಜ್ಞಾನಿಗಳು. ಇದು ನನ್ನಂತಹ ಸಾಮಾನ್ಯನಿಂದ ಸಾಧ್ಯವೇ ಇಲ್ಲ. ಗುರುಗಳೇ, ಜ್ಞಾನ ವಿದ್ಯೆಯಲ್ಲಿ ನೀವು ಯಾರಿಗೂ ಏನೂ ಕಡಿಮೆ ಇಲ್ಲ. ನಿಮ್ಮ ಧ್ಯಾನ ಭಕ್ತಿ ಅಪರಿಮಿತವಾದದ್ದು. ತಿಳಿಯದೆ ತಪಶಕ್ತಿಯನ್ನ ನೀವು ಸಂಪಾದನೆ ಮಾಡಿದ್ದೀರಿ. ನಿಮ್ಮ ಶಕ್ತಿ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಈ ಕೆಲಸ ಮಾಡಲೇಬೇಕು. ಮಠದ ಮರ್ಯಾದೆನ ಉಳಿಸ್ಲೇಬೇಕು. ಇಲ್ಲ ಅಂದರೆ ನಾನು ಇಲ್ಲಿಂದ ಕದಲೋದೇ ಇಲ್ಲ. ಗುರುಗಳೇ, ಇದು ಮಠದ ಮರ್ಯಾದೆಯ ಪ್ರಶ್ನೆ. ನೀವು ದಯಮಾಡಿ ಮಹಾರಾಜನ ಉಳಿಸ್ಲೇಬೇಕು.